ಸ್ವಾಮೀಜಿಗಳು ಅಂತಂದ್ರೆ ಸಮಾಜಕ್ಕೆ ದಾರಿ ತೋರಿಸೋ ಕೆಲಸ ಮಾಡಬೇಕು. ಆದರೆ ಇಲ್ಲಿ ದೇಣಿಗೆ ವಿಚಾರಕ್ಕಾಗಿ ಸ್ವಾಮೀಜಿಗಳ ಮಧ್ಯೆಯೇ ಕಲಹ ಶುರುವಾಗಿದೆ. ಕಾಗಿನೆಲೆ ಕನಕ ಗುರುಪೀಠದ ಸ್ವಾಮೀಜಿಗಳು ಕಬ್ಬಿಣಕಂತಿ ಪಂಚಮಸಾಲಿ ಶ್ರೀಗಳ ವಿರುದ್ಧ ಪ್ರಕಟಣೆ ಹೊರಡಿಸಿದ್ದಾರೆ. ಶ್ರೀಗಳು ಯಾರದ್ದೋ ದುಡ್ಡಿನಲ್ಲಿ ಯಲ್ಲಮ್ಮನ ಜಾತ್ರೆ ಮಾಡ್ತಾ ಇದ್ದಾರೆ, ದೇಣಿಗೆ ಕೊಡಬೇಡಿ ಅಂತ ಹಾಲು ಮತದ ಭಕ್ತರಿಗೆ ಸೂಚಿಸಿದ್ದಾರೆ. ದೇಣಿಗೆ ಕೊಡುವುದು ಬಿಡೋದು ಭಕ್ತರಿಗೆ ಅಪೇಕ್ಷೆ. ಒಬ್ಬ ಸ್ವಾಮೀಜಿಯವರು ಕೇಳುವಂಥದ್ದು, ಒಬ್ಬರು ಸ್ವಾಮೀಜಿಯವರು ಬೇಡ ಅನ್ನುವಂಥದ್ದು ಸ್ವಾಮೀಜಿಯವರ ಅಪೇಕ್ಷೆ. ಯಾವುದೇ ಯಾವುದು ಕಡ್ಡಾಯವಾಗಿ ನಾವೇನು ವಸೂಲು ಅಥವಾ ಏನಾದರೂ ಸಂಗ್ರಹ ಮಾಡುವಂಥದ್ದು ಎಲ್ಲೂ ಇಲ್ಲ. ರಾಜ್ಯದಲ್ಲಿ ಸಮುದಾಯಕ್ಕೊಂದು ಮಠ ಇದ್ದು ಎಲ್ಲ ಸಮುದಾಯಗಳಿಗೂ ಸ್ವಾಮೀಜಿಗಳಿದ್ದಾರೆ. ಇವರು ದೇವರ ಧ್ಯಾನದ ಜೊತೆಗೆ ಆಯಾ ಸಮುದಾಯದ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಾರೆ. ಆದ್ರೆ ಇದೇ ವಿಚಾರವಾಗಿ ಆಗಾಗ ಸ್ವಾಮೀಜಿಗಳ ನಡುವೆ ಟಾಕ್ ವಾರ್ ನಡೀತಾನೆ ಇರುತ್ತೆ. ಇದೀಗ ಹಾವೇರಿ ಜಿಲ್ಲೆಯ 2 ಪ್ರಬಲ ಸಮುದಾಯದ ಮಠದ ಮಧ್ಯೆ ದೇಣಿಗೆ ದಂಗಲ್ ಶುರುವಾಗಿದೆ. ಹಾವೇರಿಯಲ್ಲಿ ಸ್ವಾಮೀಜಿಗಳ ಮಧ್ಯೆ ದೇಣಿಗೆ ದಂಗಲ್. ಮಠಕ್ಕೆ ದೇಣಿಗೆ ನೀಡದಂತೆ ನಿರಂಜನಾನಂದಪುರಿ ಶ್ರೀ ಪ್ರಕಟಣೆ. ಲಿಂಗಾಯತ ಮಠ ವರ್ಸಸ್ ಕನಕಗುರ ಪೀಠದ ಮಧ್ಯೆ ಫೈಟ್ ಶುರುವಾಗಿದೆ. ಶ್ರೀ ಕ್ಷೇತ್ರ ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಗುರುಪೀಠದ ಶ್ರೀ ನಿರಂಜನಾನಂದಪುರಿ ಶ್ರೀಗಳೇ ಸದ್ಯ ವಿವಾದದ ಕೇಂದ್ರ ಬಿಂದುವಾಗಿದ್ದಾರೆ. ಹಾವೇರಿಯ ರಟ್ಟಿಹಳ್ಳಿ ಕಬ್ಬಿಣಕಂತಿ ಮಠಕ್ಕೆ ದೇಣಿಗೆ ನೀಡದಂತೆ ನಿರಂಜನಾನಂದಪುರಿಗಳು ಪ್ರಕಟಣೆ ಹೊರಡಿಸಿದ್ದಾರೆ. ಕಾಗಿನೆಲೆ ಸ್ವಾಮೀಜಿ ಕಬ್ಬಿಣಕಂತಿ ಲಿಂಗಾಯತ ಶ್ರೀಗಳ ವಿರುದ್ಧ ಪ್ರಕಟಣೆ ಹೊರಡಿಸಿ ದೇಣಿಗೆ ನೀಡದಂತೆ ಸೂಚಿಸಿದ್ದಾರೆ. ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ 60 ವಸಂತ ಪೂರೈಸಿದ ಹಿನ್ನೆಲೆ ಮಠದಲ್ಲಿ ಜನ್ಮದಿನ ಷಷ್ಠ್ಯಬ್ದಿ ಕಾರ್ಯಕ್ರಮ ಆಯೋಜಿಸಿದೆ. ಈ ಕಾರ್ಯಕ್ರಮಕ್ಕೆಂದು ಕನಿಷ್ಠ 25,000 ರೂಪಾಯಿ ದೇಣಿಗೆಗೆ ಒತ್ತಾಯಿಸಿದ್ದಾರೆ. ಇದು ಯಾರದ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಎಂಬಂತಾಗಿದೆ. ಕುರುಬ ಸಮಾಜದ ಬಂಧುಗಳು ತನು ಮನ ಧನ ಬಳಸಿಕೊಳ್ತಿದ್ದಾರೆ. ಲಿಂಗ ಪೂಜೆ, ಪಾದಪೂಜೆ, ಕಪೋಲ ಕಲ್ಪಿತ ಆರ್ಥಿಕವಾಗಿ ಶೋಷಣೆ ಮಾಡುವುದು ಖಂಡನೀಯ. ಕುರುಬ ಸಮಾಜದ ಮುಗ್ಧ ಬಂಧುಗಳೇ ಜಾಗೃತರಾಗಿ ಅಂತ ಪ್ರಕಟಣೆ ಹೊರಡಿಸಲಾಗಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಶಿವಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಲಿಂಗಾಯತ ಮಠಕ್ಕೆ ಎಲ್ಲ ಸಮುದಾಯದವರು ಬರ್ತಾರೆ, ನಾವು ಆಶೀರ್ವಾದ ಮಾಡ್ತೀವಿ, ಯಾರಿಗೂ ಒತ್ತಾಯ ಮಾಡಿಲ್ಲ ಅಂತ ಹೇಳಿದ್ದಾರೆ. ದೇಣಿಗೆ ಕೊಡುವುದು ಬಿಡೋದು ಭಕ್ತರಿಗೆ ಅಪೇಕ್ಷೆ. ಅದು ಒಬ್ಬ ಸ್ವಾಮೀಜಿಯವರು ಕೇಳುವಂಥದ್ದು, ಒಬ್ಬರು ಸ್ವಾಮೀಜಿಯವರು ಬೇಡ ಅನ್ನುವಂಥದ್ದು ಸ್ವಾಮೀಜಿಯವರ ಅಪೇಕ್ಷೆ. ಇನ್ನು ಮತ್ತೆ ಯಾವುದು ಕಡ್ಡಾಯವಾಗಿ ನಾವೇನು ವಸೂಲು ಅಥವಾ ಏನಾದರೂ ಸಂಗ್ರಹ ಮಾಡುವಂಥದ್ದು ಎಲ್ಲೂ ಇಲ್ಲ. ಅದಕ್ಕೊಂದು ಸಮಿತಿ ಇದೆ, ಆ ಸಮಿತಿಯವರು ಮಾಡ್ತಾ ಬಂದಿದ್ದಾರೆ. ಬಸವಣ್ಣನವರು ಲಿಂಗ ಪೂಜೆ ಮಾಡ್ತಿದ್ರು, ಶಿವಶರಣರೆಲ್ಲ ಲಿಂಗ ಪೂಜೆ ಮಾಡಿದ್ರು, ಪಾದೋದಕದ ಬಗ್ಗೆ ಅತ್ಯಂತ ಭಕ್ತಿಯಿಂದ ಹೇಳಿದ್ರು. ಪಾದೋದಕ ಎಂಜಲ್ ಎಂದವನಿಗೆ ರೌರವ ನರಕ ತಪ್ಪೋದು ಅನ್ನುವಂಥದ್ದನ್ನು ಸರ್ವಜ್ಞ ಹೇಳಿದ. ಆದಿ ಗುರುಗಳು ಪಾದ ಪೂಜೆಯನ್ನು ಮಾಡುವಂಥದ್ದು, ಪಾದ ನಮಸ್ಕಾರ ಮಾಡುವಂಥದ್ದು, ಅದು ಅನುಚಾನ ಪದ್ಧತಿ. ಇದು ತಪ್ಪು ಅನ್ನುವಂಥದ್ದು ಅವ್ರ ಅಭಿಪ್ರಾಯ. ಇದನ್ನ ಯಾವುದೋ ಇನ್ನೊಂದು ಧರ್ಮಕ್ಕೆ ಇದು ತಪ್ಪು ಅಂತ ಹೇಳುವಂಥದ್ದು ಅದು ಅಪರಾಧ. ಒಟ್ಟಾರೆ ಕಾಗಿನೆಲೆ ಶ್ರೀಗಳ ಈ ಪ್ರಕಟಣೆ ಇದೀಗ ಭಾರೀ ಚರ್ಚೆಗೆ ಕಾರಣ ಆಗಿದೆ. ಸ್ವಾಮೀಜಿಗಳ ದಂಗಲ್ ಭಕ್ತರಲ್ಲಿ ಗೊಂದಲ ಹುಟ್ಟಿಸಿದೆ. ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದ್ ನೋಡಬೇಕಿದೆ. ಶಿವು ಮಡಿವಾಳರ ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.